ಎಲ್ಲ ಓದುಗರ ಭಾರತೀಯರಿಗೆ ನನ್ನ ನಮಸ್ಕಾರಗಳು. ಈ ದಿನ ಜೂನ್ 19 ಭಾಳ ವಿಶೇಷವಾಗಿರುವಂಥ ದಿನ. ಅಂದರೆ ರಾಷ್ಟ್ರೀಯ ಓದುಗರ ದಿನ, ನ್ಯಾಷನಲ್ ರೀಡಿಂಗ್ ಡೇ ಅಂತಕ್ಕಂಥ. ಕೇರಳದ ಗ್ರಂಥಾಲಯದ ಪಿತಾಮಹರಾಗಿರುವಂಥ ಸನ್ಮಾನ್ಯ ಶ್ರೀಯುತ KM ಪಣಿಕ್ಕರ್ ಅವರ ಸ್ಮರಣಾರ್ಥವಾಗಿ ಹಾಗೂ ಗೌರವಾರ್ಥವಾಗಿ ಒಂದು ಆಚರಿಸುವಂಥ ದಿನವೇ ಈ ರಾಷ್ಟ್ರೀಯ ಓದುಗರ ದಿನಾಚರಣೆ. ಓದು ಇದು ಸಾಮಾನ್ಯದ ಪದವಲ್ಲ, ಅಸಾಮಾನ್ಯವಾಗಿರ್ತಕ್ಕಂಥದ್ದು. ಇವತ್ತು ವಿಶ್ವ ಭಾರತವಾಗಿದೆ ಅಂತಂದರೆ ಅದಕ್ಕೆ ಹಲವಾರು ಋಷಿಮುನಿಗಳ, ಪಂಡಿತ, ಸಾಧು, ಸಂತ ಮಹಾರಾಜರು ಓದುವಂಥ ರೀತಿಯೇ ಇವತ್ತು ಭಾರತವನ್ನು ವಿಶ್ವದೆತ್ತರಕ್ಕೆ ಗುರುತಿಸಿದೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವಂತೆ, ನನ್ನ ಬಳಿ 2 ರೂಪಾಯಿ ಇದ್ದರೆ ನಾನು 1 ರೂಪಾಯಿಯನ್ನು ನನ್ನ ಓದಿಗೆ ಖರ್ಚು ಮಾಡುತ್ತೇನೆ, 1 ರೂಪಾಯಿಯನ್ನು ನನ್ನ ನಿತ್ಯದ ಬದುಕಿಗೆ ಖರ್ಚು ಮಾಡುತ್ತೇನೆ ಎನ್ನುವಂಥ ಮಾತು ಅಕ್ಷರಶಃ ಸತ್ಯವಾಗಿದೆ. ಅದಕ್ಕಾಗಿ ಪುಸ್ತಕದ ಪುಟಗಳ ತೆರೆದಾಗಲೆಲ್ಲ ಜ್ಞಾನದ ಹೊಸ ಜಗತ್ತು ಕಂಡೆದರು. ಅಕ್ಷರಗಳ ಸಾಲುಗಳು ನಲಿಯುತ್ತಾ ಮನಸ್ಸಿಗೆ ಸಿಗುವುದು ಶಾಂತಿಯ ಮಧುರ. ಓದು ಎನ್ನುವುದು ಕೇವಲ ಅಕ್ಷರಗಳನ್ನು ಜೋಡಿಸುವುದಲ್ಲ, ಅದು ಜ್ಞಾನದ ವಿಸ್ತರಣೆ, ಕಲ್ಪನಾ ಶಕ್ತಿಯ ಬೆಳವಣಿಗೆ ಮತ್ತು ಬದುಕು ರೂಪಿಸುವ ನಿರಂತರ ಧ್ಯಾನ. ನಮ್ಮ ಜೀವನದ ನಿತ್ಯ ಬದುಕನ್ನು ರೂಪಿಸುವಂಥದ್ದು ಒಂದು ನಿರಂತರವಾಗಿರ್ತಕ್ಕಂಥ ಧ್ಯಾನ ಅಂತಂದರೆ ಅದು ಓದು ಅಂತಕ್ಕ. ಇವತ್ತೆಲ್ಲ ವಿಶ್ವಮಾನ್ಯ ಶ್ರೇಷ್ಠ ವ್ಯಕ್ತಿಗಳನ್ನು, ಗಣ್ಯ ವ್ಯಕ್ತಿಗಳು ಸಾಧನೆಯ ಶಿಖರೆತ್ತರಕ್ಕೆ ಏರಿರುವಂಥದ್ದು ಅಂದರೆ ಅವರ ಓದು ಅಂತಕ್ಕ. ಹಾಗೆ ಎಲ್ಲ ಕವಿ ಬರಹಗಾರರ ಬದುಕು ಸುಂದರಗೊಳ್ಳಬೇಕು ಅಂತಂದರೆ ನಾವುಗಳು ಕೂಡ ಅವರು ಬರೆದಿರುವಂಥ ಕೃತಿ ಪುಸ್ತಕಗಳನ್ನು ಓದಿದ್ದೇ ಆದರೆ ಅವರ ಬದುಕು ಸುಂದರಗೊಳ್ಳುತ್ತದೆ, ಬರಹಗಾರರ ಬದುಕು ಸುಂದರಗೊಳ್ಳುತ್ತದೆ, ನಮ್ಮ ಜ್ಞಾನವೂ ವೃದ್ಧಿಯಾಗ್ತದೆ. ಅದಕ್ಕೆ ಓದು ಮನುಜನ ನಿರಂತರ ಧ್ಯಾನವಾಗಬೇಕು. ಇಲ್ಲಿ ನಮ್ಮ ರಾಷ್ಟ್ರಕವಿಯವರು ಬರೆದಿರುವಂಥ, ಕುವೆಂಪುರವರು ಬರೆದಿರುವಂಥ ಒಂದು ಪುಸ್ತಕ ಮಲೆಗಳಲ್ಲಿ ಮದುಮಗಳು ಎನ್ನುವಂಥ ಖ್ಯಾತ ಕಾದಂಬರಿ. ಅದರ ಜೊತೆಗೆ ಡಾಕ್ಟರ್ K. ಶಿವರಾಮ್ ಕಾರಂತ್ ಎನ್ನುವಂಥ ಹೆಸರಾಂತ ಕವಿಗಳು ಬರೆದಿರುವಂಥ ಮರಳಿ ಮಣ್ಣಿಗೆ ಎನ್ನುವಂಥ ಕೃತಿ. ಇಂತಹ ಹಲವಾರು ಕೃತಿಗಳನ್ನು ನಾವು ಓದಿದ್ದೇ ಆದರೆ ಅವರ ಬದುಕಿನೊಂದಿಗೆ ನಮ್ಮ ಬದುಕವೂ ಜ್ಞಾನದ ವೃದ್ಧಿಯಾಗ್ತದೆ. ಅದಕ್ಕೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಕ್ಕ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಕ್ಕ. ನಾವು ನಮ್ಮ ಬದುಕನ್ನು ಸುಂದರಗೊಳಿಸಬೇಕು ಅಂತಂದರೆ ಓದು ನಿರಂತರವಾಗಲಿ, ಹಾಗೆ ನಮ್ಮ ಬದುಕು ಸುಂದರವಾಗಲಿ. ಎಲ್ಲ ಓದುಗರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಶ್ರೀ ಬಾಳೇಶ್ ಕೊಚ್ಚರಿಗೆ, ಉಪನ್ಯಾಸಕರು.